ಮುಖ್ಯಪ್ಪ ಕಲ್ತಿರೋದು ಅಂತ ಆ ಮಹಾನ್ ತಾಯಿನೇ ಅಷ್ಟಿರ್ಬೇಕಲ್ಲಿ ನಾವೆಲ್ಲ ಯಾವುದು. ಅದಕ್ಕೆ ನಾವು ಎಲ್ರಿಗೂ ಅವಕಾಶ ಕೊಡ್ತೀವಿ. ಎಲ್ಲರೂ ಒಂದೊಂದು ವಿಚಾರ ತಿಳ್ಕೊಂಡಿರ್ತೀವಿ. ನೀವೆಲ್ಲರೂ ತಿಳ್ಕೊಂಡಿರೋ ಒಂದೊಂದು ವಿಚಾರಗಳನ್ನು ಎಲ್ರಿಗೂ ನಾವು ಶೇರ್ ಮಾಡ್ತಾ ಹೋದರೆ ಎಲ್ಲರೂ ಒಂದು ಮಹಾನ್ ಪುರುಷರ ಬಗ್ಗೆ ತಿಳ್ಕೊಂಡಾಗುತ್ತೆ. ಪ್ರತಿ ಜಯಂತಿಗಳಲ್ಲೂ ಅಷ್ಟೇ ದಯವಿಟ್ಟು ಎಲ್ಲರೂ ಯಾವುದಾದ್ರೂ ಒಂದೊಂದು ಅಂಶದ ಬಗ್ಗೆ ತಿಳ್ಕೊಂಡು ಬಂದರೆ ಎಲ್ಲರೂ ತಿಳ್ಕೊಂಡಾಗುತ್ತೆ. ಇಷ್ಟು ಜನ ವಿಶ್ವಕರ್ಮರ ಬಗ್ಗೆ ಯಾರೂ ತಿಳಿದಿರಲಿಲ್ಲ. ತಿಳ್ಕೊಂಡಿರೋ ಎಲ್ಲೋ ಒಂದು 5 ಜನ 6 ಜನ ಏನೋ ತಿಳ್ಕೊಂಡಿರೋದು. ವಿಶ್ವಕರ್ಮ ಅವರು ನಮ್ಮ ಕುಲಗುರುಗಳು ಮತ್ತು ನಮ್ಮ ಕುಲದೇವರು ಅಂತ ಏನೋ ಅಂದ್ಕೊಂಡಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಅವರ ಇತಿಹಾಸ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಆದ್ರೂ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಗೊತ್ತಿದ್ದ ಕೆಲವೊಂದು ವಿಚಾರಗಳನ್ನ ಎಲ್ಲರೂ ಹಂಚ್ಕೊಂಡಿದ್ದಾರೆ. ಎಲ್ಲರೂ ಈ ಒಂದು ವಿಚಾರನ ಕೇಳಿ ನೀವು ಈಗಿರುವುದು ವಿಶ್ವಕರ್ಮ ಅವರ ಕೊಡುಗೆಯನ್ನು ಈ ಸಮಾಜಕ್ಕೆ ಅನ್ನೋದನ್ನ ಎಲ್ಲರನ್ನೂ ತಿಳ್ಕೊಂಡಿದ್ದೀರಿ. ಈಗಾಗಲೇ ಎಲ್ಲ ವಿಶ್ವಕರ್ಮ ಅವ್ರ ಬಗ್ಗೆ ನಮಗೆ ಗೊತ್ತಿದ್ದ ವಿಚಾರವನ್ನು ಹೇಳಿದ್ದಾರೆ. ಈಗ ನಮಗೂ ಸಹ ಸಮಯದ ಅಭಾವ ಇದೆ. ಈಗ 11 ಗಂಟೆಗೆ ಒಂದು ಕೋರ್ಟ್ ಕೇಸ್ ಇದೆ ಇಲ್ಲಿ. ಆದ್ದರಿಂದ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಮ್ಮೆಲ್ರಿಗೂ ಮತ್ತೊಮ್ಮೆ ಶುಭ ಕೋರುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ವಿಶ್ವಕರ್ಮರವರ ಒಂದು ಅಂಶವನ್ನು ಈ ನಾವಿಲ್ಲಿ ಏನು ನೋಡ್ತೀವಿ, ಈ ಟೇಬಲ್ ಆಗಿರ್ಬೋದು, ಈ ಫೋಟೋಗಳು, ಬೆಲ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಯಾವುದರಲ್ಲೂ ಸಹ ನಾವು ಹಾಕಿರೋ ಬಟ್ಟೆಗಳಿಂದಲೂ ಸಹ ಎಲ್ಲ ಪ್ರತಿಯೊಂದನ್ನು ಒಂದು ವಿಶ್ವಕರ್ಮರವರ ಒಂದು ಕೊಡುಗೆನೇ, ಅವರು ಕೊಟ್ಟ ಒಂದು ಭಿಕ್ಷೆನೆ. ನಾವೆಲ್ಲ ಈ ದಿನ ನಾವು ಹೀಗೆ ಚೆನ್ನಾಗಿದ್ದೀವಿ, ಈ ರೀತಿ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ವಿಶ್ವಕರ್ಮರು. ಪ್ರತಿಯೊಬ್ಬರಿಗೂ ಮಾತಾಡಲಿಕ್ಕೆ ಅವಕಾಶ ಯಾಕೆ ಕೊಡ್ತೀವಿ ಅಂದರೆ ಎಲ್ಲವನ್ನೂ ತಿಳ್ಕೊಂಡವ್ರು ಯಾರೂ ಇಲ್ಲ ಇಲ್ಲಿರೋರಲ್ಲಿ. ಎಲ್ಲರೂ ಅಷ್ಟೇ ನಾನು ತಿಳ್ಕೊಂಡಿದ್ದೀನಿ ಅನ್ನೋದವ್ರು ಯಾರೂ ಸಹ ಇಲ್ಲ. ಯಾರನ್ನ ಇದ್ದೀರಾ ಪ್ರತಿಯೊಂದನ್ನು ತಿಳ್ಕೊಂಡಿರೋಂಥ ಪಾರ್ವತಿ ದೇವಿನೇ ಸಹ ಒಂದು ಬಾರಿ ನಾರದ್ರು ಕೇಳ್ತಾರೆ, ನೀನು ಎಷ್ಟು ವಿದ್ಯೆ ಕಲ್ತಿದ್ಯಮ್ಮ. ಆಡಳಿತ ವತಿಯಿಂದ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಶಿವಕುಮಾರ್ ಸಾಹೇಬ್ರೆ ಹಾಗೂ ಏನು ವಿಶ್ವಕರ್ಮ ಸಂಘದ ಪದಾಧಿಕಾರಿಗಳೇ, ಹಿರಿಯರೇ, ಯುವಕರೇ ಮತ್ತು ಸಿಬ್ಬಂದಿ ವರ್ಗದವರೇ, ಇವತ್ತು ವಿಶ್ವಕರ್ಮ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ತುಂಬ ನೀಟಾಗಿ ಇದು ನನ್ನ ಕಾರ್ಯಕ್ರಮ, ಇದು ನಮ್ಮ ಕಾರ್ಯಕ್ರಮ, ನಮ್ಮ ಹಬ್ಬ ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಭಕ್ತಿಪೂರ್ವಕವಾಗಿ ಒಂದು ಸಂಭ್ರಮದಿಂದ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ತಾಲೂಕು ಆಡಳಿತ ವತಿಯಿಂದ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಸ್ನೇಹಿತರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಹಿತಿಯನ್ನು, ಅದ್ಭುತವಾಗಿ ಮಾಹಿತಿಯನ್ನು ಕೊಟ್ಟರು ಬಂಧುಗಳೇ. ನಿಜ, ಇವತ್ತು ಒಂದು ಮನೆ ಸೇಫ್ಟಿ ಆಗಿದೆ ಅಂತಂದ್ರೆ, ಒಂದು ರಕ್ಷಣೆ ಆಗಿದೆ ಅಂತಂತಂದ್ರೆ ಅದು ನಿಮ್ಮಿಂದ. ಒಂದು ಕುಟುಂಬ ರಕ್ಷಣೆ ಆಗಿದೆ ಅಂತಂದ್ರೆ, ಹೆಣ್ಣುಮಕ್ಕಳು ಮನೆ ಒಳಗಡೆ ರಕ್ಷಣೆ ಆಗಿದ್ದಾರೆ ಅಂತಂತಂದ್ರೆ ಅದಕ್ಕೆ ಕಾರಣ ನೀವುಗಳು ಭದ್ರವಾಗಿ ಬಾಗಿಲನ್ನ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಮನೇಲಿರುವಂತಹ ಹೆಣ್ಣುಮಕ್ಕಳು ಮತ್ತೆ ಮಕ್ಕಳುಗಳು ಕೂಡ ಇವತ್ತು ರಕ್ಷಣೆ ಸಿಗಲ್ಲ. ಅಂತಹ ರಕ್ಷಣಾ ಕಾರ್ಯದಲ್ಲಿ ಇರುವಂತವರು ನೀವು. ಅದು ವಿಶ್ವಮಾನವ ಸಮುದಾಯದ, ವಿಶ್ವಕರ್ಮನ ಸಮುದಾಯದವ್ರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಾವು ಒಡವೆ ಮಾಡ್ತಾ ಇದ್ದೋ, ಕಬ್ಬಣಗಳನ್ನ ಮಾಡ್ತಾ ಇದ್ದೋ, ರೈತರ ವಿಚಾರ ಆಗಿರ್ಬೋದು ಅಥವಾ ಕುಶಲಕರ್ಮಿಗಳ ವಿಚಾರ ಆಗಿರ್ಬೋದು, ಯಂತ್ರೋಪಕರಣಗಳನ್ನು ಮಾಡುವುದರ ವಿಚಾರದಲ್ಲಾಗಿರ್ಬೋದು ಅಥವಾ ವಿವಿಧ ಆಯುಧಗಳ ಮಾಡುವಂಥ ವಿಚಾರ ಆಗಿರ್ಬೋದು, ಈ ಆಯುಧಗಳನ್ನೇ ಇಲ್ಲ ಅಂತಂತಂದ್ರೆ ಇವತ್ತು ಯಾವ ಕೆಲಸನೂ ಆಗಲ್ಲ. ಇವತ್ತು ಕೈಯಿಂದ ಕೆಲಸ ಮಾಡೋಕ್ಕಾಗಲ್ಲ, ಮೈಯಿಂದ ಬಗ್ಸಿ ಕೆಲಸನೇ ಮಾಡಲ್ಲ ಜನ. ಆಯುಧನೇ ಇಲ್ಲ ಅಂತಂತಂದ್ರೆ ಯಾವುದೇ ಕೆಲಸ ಆಗದಿರೋಂತಹ ಕೆಲಸಗಳನ್ನ ನೀವು ಈ ವ್ಯವಸ್ಥೆಗೆ, ಈ ಸಮಾಜಕ್ಕೆ, ಈ ಒಂದು ವಿಶ್ವಕ್ಕೆ ಮಾದರಿಯ ಆಯುಧಗಳನ್ನ ಕೊಟ್ಟಂತವ್ರು ಈಗ ಆಲ್ರೆಡಿ ಈ ಇತಿಹಾಸ ಇದೆ. ನಮ್ಮ ಬೌದ್ಧ ಭಿಕ್ಕುಗಳಾದಂತಹ ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಇವೆಲ್ಲ ಆಚರಣೆಗಳ ಮೂಲಕ, ಆಯುಧಗಳ ಮೂಲಕ ಆಯುಧಗಳನ್ನ ಗೆದ್ದಂತಹ ಮಹಾನಾಯಕರು ಯಾರಿದ್ದಾರೆ ಅಂತಂತಾರೆ ಅದು ನಮ್ಮ ವಿಶ್ವ ಕರ್ಮಚಾರ್ಯ ಸಮುದಾಯದ ಜನರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಒಂಚೂರು ಅಲಂಕಾರವಾಗಿ ನಾವು ಇದ್ದು ಕಾಣ್ತಾ ಇದೀವಿ ಅಂತಂತಂದ್ರೆ, ಮನೆಗಳಲ್ಲಿ ಹೆಣ್ಮಕ್ಳು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತಂತಂದ್ರೆ ಅದಕ್ಕೆ ಆಕಾರಗಳನ್ನ ಕೊಟ್ಟು ವಿವಿಧ ರೀತಿಯ ಅಲಂಕಾರವನ್ನ ಕೊಟ್ಟಂತಹ ಆ ಸಮುದಾಯ ಬೇರೆ ಯಾರು ಅಲ್ಲ, ನಿಮ್ಮ ಸಮುದಾಯ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾವು ಇವತ್ತು ಅಲಂಕಾರಗಳನ್ನ ಮಾಡ್ತಾ ಇದ್ದೀವಿ, ಆಯುಧಗಳನ್ನ ಮಾಡ್ತಾ ಇದ್ದೀವಿ, ಇಷ್ಟಕ್ಕೆ ನಾವು ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸವನ್ನ ಮರೆತವರು
ಇತಿಹಾಸವನ್ನ ತಿಳಿಸಲಾರರು ಅಂತ ಹೇಳ್ತಾರಲ್ಲ, ಹಂಗೆ ಈ ಸಮುದಾಯಕ್ಕೆ ಒಂದು ಇತಿಹಾಸ ಇದೆ. ಯಾಕೆ ಇತಿಹಾಸ ಅಂತಂದ್ರೆ ರಾಮಾಯಣ ಆಗ್ಬೋದು, ಮಹಾಭಾರತ ಆಗಿರ್ಬೋದು, ಅಥವಾ ಅವತ್ತಿಂದ ಹಿಡಿದು ಇವತ್ತು ಗಂಟೆ ಆಗಿರ್ಬೋದು, ಯಾವುದೇ ಒಂದು ಅರಮನೆಗಳಾಗ್ಲಿ, ಯಾವುದೇ ಒಂದು ರಾಜ ವೈಭವ ಆಗ್ಲಿ ಇವತ್ತು ಅಲಂಕಾರವಾಗಿ ಕಾಣ್ತಾ ಇದೆ ಅಂತಂದ್ರೆ, ಮತ್ತೆ ಬಸವಣ್ಣರ ಕಾಲದಲ್ಲಿ ನಮ್ಮ ಏನು ಕೂಗಿಗಿರಿಯಪ್ಪ ಹೇಳ್ದಂಗೆ ಅವತ್ ಕಾಲದಲ್ಲಿ ಬನ್ನಿ ಮಂಟಪ ಅನುಭವ ಮಂಟಪದಲ್ಲಿ ಒಂದಷ್ಟು ಸಮುದಾಯದವರು ಅಲ್ಲಿದ್ದ ಕಾರಣಕ್ಕಾಗಿ ಅವತ್ತಿನ ಅನುಭವ ಮಂಟಪಗಳನ್ನ ಕಟ್ಟಿದಂತವ್ರು ಕೂಡ ಇದೇ ಈ ಒಂದು ವಿಶ್ವಕರ್ಮ ಸಮುದಾಯದವರು. ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ರೆ ಇವತ್ತು ಈ ಒಂದು ಸಮುದಾಯ ಯಾವ ಹಂತದಲ್ಲಿದೆ? ಏನು ಇವತ್ತು ಕನಕಪುರ ತಾಲೂಕಿನಲ್ಲಿ ನಾವೆಲ್ಲ ಮಾತಾಡ್ತೀವಿ, ಕೋಟೆಯಲ್ಲಿ ಇವತ್ತು ಕೋಟೆನ ಕಡಿದವರು ನಾವು, ಮೂಲ ನಿವಾಸಿಗಳು ನಾವು ಅಂತ ಹೇಳ್ತೀವಿ, ನಿಜ. ಆದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ನೋಡೋದೇ ಅದಂತಂದ್ರೆ ಎಷ್ಟು ಜನ ನಮ್ಮ ಸಮುದಾಯದಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ, ಎಷ್ಟು ಜನ ಆಳುವ ವರ್ಗ ಆಗಿದ್ದೀರಿ, ಎಷ್ಟು ಜನ ಉದ್ಯೋಗಸ್ಥ ಒಳ್ಳೊಳ್ಳೆ ಉದ್ಯೋಗಗಳನ್ನ ಮಾಡ್ಕೊಂಡಿದೀವಿ. ಇದು ಕೂಡ ಬಹಳ ಮುಖ್ಯ. ನಾವು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಉದ್ಧಾರ ಆಗಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಹೀನಾಯ ಸ್ಥಿತಿ ಹೊಂಟೋಗ್ತೀವಿ. ಇವತ್ತು ಇಷ್ಟು ಜನ ಎಲ್ಲ ಬಂದಿದೀವಲ್ಲ, ಈ ಒಗ್ಗಟ್ಟು ಇವತ್ತೊಂದಿನ ಇರುವುದಲ್ಲ, ಕೊನೆ ಗಂಟೆನೂ ಇರಬೇಕು. ನಾವು ಇಲ್ಲಿ MLA ಗಳನ್ನ, ಮಂತ್ರಿಗಳನ್ನ, ಆಳುವ ಸರ್ಕಾರಗಳನ್ನ ಪ್ರಶ್ನೆ ಮಾಡಬೇಕಾಗಿದೆ. ಸ್ವಾಮಿ, ನಾವು ಇಲ್ಲಿ ಯಾವ್ದಾದ್ರು ಒಂದು ಮದುವೆಗಳನ್ನ ಮಾಡ್ಬೇಕಾದ್ರೆ ಇವತ್ತು ನಾವೆಲ್ಲನೂ ಒಂದ್ ಕಡೆ ಸೇರಿ ಕುಂತ್ಕೊಳ್ಬೇಕಂತಂದ್ರೆ ಹೇಗೆ ಬೇರೆ ಬೇರೆಯವರಿಗೆ ಸಮುದಾಯ ಭವನಗಳನ್ನ ಗಟ್ಟಿಯಾಗಿ ಮಾಡಿಕೊಟ್ಟಿದ್ದೀರೋ ಹಂಗೆ ಈ ಸಮುದಾಯಕ್ಕೆ ಸಮುದಾಯ ಭವನಗಳನ್ನ ಕೊಡಬೇಕಾಗಿದೆ. ಮತ್ತೆ ಏನು ಕೌನ್ಸಿಲರ್ಗಳು ಒಬ್ರು ಇಬ್ರು ಅಲ್ಲ, ಒಂದು 4-5 ಜನ ಆಗ್ಬೇಕಾಗಿದೆ. ಉಳ್ಳವರೇ ಆಗ್ಬಾರ್ದು. ಬೇರೆಯವರು ಏನು ಸ್ಥಿತಿಲಿದ್ದಂಥವ್ರು ಕೂಡ ಆ ಒಂದು ಮೀಸಲಾತಿ ಆಧಾರದ ಮೇಲೆ ಸದಸ್ಯರಾಗಿ ಹೋಗ್ಬೇಕಾಗಿದೆ. ಅಷ್ಟೇ ಅಲ್ಲ, IAS, KS ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳಿಗೆ ಹೋಗ್ಬೇಕಾಗಿದೆ. ಆಳುವ ಸರ್ಕಾರದ ಜೊತೆ ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೆ ನೀವು ಹೋಗ್ಬೇಕಾಗಿದೆ. ಇವತ್ತು ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿದೆ. ಅದೇನಂತಂದ್ರೆ ಸರ್ಕಾರದ ಏನು ಹೊಸ ಶಿಕ್ಷಣ ನೀತಿ ಅಂತೇಳಿ, ಅದರಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸ್ ಓದ್ತಾರಂತಹ ವಿದ್ಯಾರ್ಥಿಗಳಿಗೆ ಅಲ್ಲೇನೂ ಕೂಡ ಏನು ಕುಶಲ ಕರ್ಮ ಉದ್ಯೋಗಗಳನ್ನ, ಆಮೇಲೆ ಏನು ಅಭಿವೃದ್ಧಿ ಅಂತ ಉದ್ಯೋಗದ ಸಂಬಂಧಪಟ್ಟಂಗೆ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಆ ಕ್ಷಣದಲ್ಲೇನೆ ಆ ಚಿಕ್ಕ ಎಳೆ ಮಗು ಅವನು ಡಿಗ್ರಿನೂ ಮಾಡಕ್ ಹೋಗಲ್ಲ, IAS ಹೋಗಕ್ಕಾಗಲ್ಲ, ಅಥವಾ ಇನ್ನೇನೇ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೂ ಹೋಗದೆ ರೀತಿ ಈ ಒಂದು ಕೇಂದ್ರ ಸರ್ಕಾರಗಳು ಅಥವಾ ಕೆಲವು ಮನುವಾದಿ ಸರ್ಕಾರಗಳು ಈ ತರ ತರುವುದರಿಂದ ನಮ್ಮ ಮಕ್ಕಳು ಬರೀ ಇದೇ ಕಸುಬಲ್ಲಿರ್ತಾರೆ. ಈ ಕಸುಬಲೇ ಇರುವುದರಿಂದ ಅವನು ಬಾವಿಲೇ ಈಜಾಡ್ಬೇಕಾಗ್ತದೆ, ಅವನು ಸಮುದ್ರದಲ್ಲಿ ಈಜಾಡಕ್ಕಾಗಲ್ಲ. ಅಂದ್ರೆ ನಾವು ಬರೀ ಈ ಒಂದು ಕಸುಬೆ ಆಧಾರದ ಮೇಲೆನೆ ಬದುಕುವುದು ಬೇಡ. ನಾವು ಕೂಡ ಉನ್ನತ ಸ್ಥಾನಕ್ಕೆ ಹೋಗೋಣ, ನಾವು ಕೂಡ ಈ ದೇಶವನ್ನು ಆಳೋಣ, ನಾವು ಕೂಡ ಈ ರಾಜ್ಯವನ್ನು ಆಳೋಣ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿರ್ಧಾರ ಮಾಡಬೇಕಾಗಿದೆ. ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನ ನಾವು ಎಷ್ಟು ಜನಕ್ಕೆ ಬಡವರು ಕೊಡಿಸ್ತಾ ಇದ್ದೀವಿ, ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಗಳ ಏನು ಸೌಲಭ್ಯ ಸಿಗ್ತವೆ ಅಂತ ಎಷ್ಟು ಜನಕ್ಕೆ ಮಾಹಿತಿ ಇದೆ. ಈ ಮಾಹಿತಿಯ ಕೊರತೆ ನಿಮ್ಮಲ್ಲಿರುವುದರಿಂದ ಇವತ್ತು ಕೂಡ ಸರ್ಕಾರದ ಸೌಲಭ್ಯಗಳನ್ನ ಸರಿಯಾಗಿ ತಗೊಳ್ಳದೇ ಇರುವುದರಿಂದ ಇವತ್ತು ಬಡವರಾಗಿದ್ದೀವಿ. ಎಷ್ಟೋ ಜನಕ್ಕೆ ಈ ಸಮುದಾಯದಲ್ಲಿ ಸೈಟ್ ಇಲ್ಲ, ಯಾವುದೇ ಒಂದು ಸರ್ಕಾರಿ ಉದ್ಯೋಗ ಇಲ್ಲ, ಯಾವುದೇ ತರದ ತೊಂದರೆಗಳಾದ್ರೆ ಕಾನೂನು ಅರಿವಿಲ್ಲ. ಹಾಗಾಗಿ ಬಂಧುಗಳೇ, ಇನ್ನು ಮುಂದಿನ ದಿನಗಳಾದ್ರೂ ಕೂಡ ಸರ್ಕಾರದ ಜೊತೆ ಸಂವಹನದ ಪ್ರಕ್ರಿಯೆಗಳನ್ನು ನಡೆಸಿ, ರಾಜಕಾರಣಿಗಳ ಜೊತೆ ಸಂವಹನದ ಪ್ರಕ್ರಿಯೆಗಳನ್ನು ನಡೆಸಿ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಮನೆ ಬಾಗಿಲಿಗೆ ಬರುವಂಗೆ ನಾವು ಮಾಡೋದ್ರ ಮೂಲಕ ಈ ಒಂದು ಸಮುದಾಯ ಅಭಿವೃದ್ಧಿಯ ಪಥಕ್ಕೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನನ್ನನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಏನು ನಿಮ್ಮೆಲ್ಲ ಸಮುದಾಯದ ಪರವಾಗಿ ಮತ್ತು ತಾಲೂಕು ಆಡಳಿತದ ಪರವಾಗಿ ಭೀಮ ನಮನಗಳನ್ನು ಸಲ್ಲಿಸ್ತಾ, ವಿಶ್ವಕರ್ಮನಿಗೆ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ವಿಶ್ವಕರ್ಮ. ಆಯುಧಗಳನ್ನು ಮಾಡಿ ಬಂಗಾರದ ಒಡವೆಯನ್ನು ಸೃಷ್ಟಿಸಿ ಅದ್ಭುತವಾದ ನಮ್ಮ ಮಲ್ಲಿಕಡವರು ಹೇಳಿದ್ದಾರೆ. ಇದಕ್ಕೆ ವರ್ಣನೆ ಮಾಡೋಕ್ಕೆ ಆಗಲ್ಲ. ಎಂಥ ಅದ್ಭುತವಾದ ಬಂಗಾರ ಮಾಡಿ ದೇವತೆಗಳಿಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಇಡೀ ದೇವಸ್ಥಾನಗಳಲ್ಲಿ ಒಳ್ಳೆ ಶಿಲ್ಪಿ ಕಲೆ ಮಾಡಿ ನಮ್ಮ ವಿಶ್ವಕರ್ಮ ಜನಾಂಗರು ಈ ದೇಶಕ್ಕೆ ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಗೊತ್ತಿರೋದು ವಿಷಯ ಇದು. ನಮ್ಮ ಮಲ್ಲಿಕಡವರು ನಮಗಿನ್ನ ಭಾಳ ವಿಷಯ ತಿಳ್ಕೊಂಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಅವರಿಗೆ. ಹಾಗೂ ನಮ್ಮ ಇವರು ಸಹ ಒಳ್ಳೆ
ಸಿದ್ಧಾಚಾರ್ಯರು ಸಹ ಒಳ್ಳೆ ವಕ್ತಾರ ಹೇಳಿದ್ರು, ಅವ್ರಿಗೂ ನನ್ನ ಧನ್ಯವಾದಗಳು. ಹಾಗಾಗಿ ಇಡೀ ವಿಶ್ವದಲ್ಲಿ ಅಪಾರವಾಗಿ ನಮ್ಮ ವಿಶ್ವಕರ್ಮ ಮಾಡಿರುವಂಥ ಒಂದು ಕೊಡುಗೆಗಳು ಅಪಾರವಾಗಿದೆ. ಇವತ್ತಿಗೂ ವಿಶ್ವಕರ್ಮ ಜನಾಂಗದವರು ಎಂತೆಂಥ ಅದ್ಭುತವಾದ ಕೊಡುಗೆಗಳು ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀಮಾನ್ ಶ್ರೀರಾಮಚಂದ್ರನ ವಿಗ್ರಹವನ್ನು ಮಾಡಿ ಜೈಗಳಿಸಿದ್ದಾರೆ ಅವರು. ಅಂಥವ್ರಿಗೆ ನಮ್ಮ ವಿಶ್ವಕರ್ಮ ಅಂತ ಜನ ಹೇಳೋಕ್ಕೆ ನಾವು ಬಯಸ್ತಾ ಇದ್ದೀವಿ. ಹಾಗಾಗಿ ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಇಲ್ಲ, ನೆನಪು ತುಂಬ ಇದ್ದಾಗಿದೆ. ಹಾಗಾಗಿ ಇಲ್ಲಿ ಸೇರತಕ್ಕಂಥ ಎಲ್ಲ ನಮ್ಮ ಕುಲ ಬಾಂಧವರು, ವಿಶ್ವಕರ್ಮ ಸ್ವಯಂ ಸೇವಾ ಸಂಘದ ಕುಲ ಬಾಂಧವರು ಹಾಗೂ ಎಲ್ಲ ಗಣ್ಯವತ್ತುಗಳು ಮತ್ತು ನಮ್ಮ ಸಾಹೇಬರವರೆಗೂ ಒಂದು ಸುತ್ತ ಈ ಮಾತುಗಳನ್ನು ಎಲ್ಲ ನನ್ನ ಕುಲ ಬಾಂಧವರಿಗೆ ಹಾಗೂ ವಿರಾಟ್ ವಿಶ್ವಕರ್ಮ ಆ ಭಗವಾನ್ ಅವರ ಕುರಿತು ಇಲ್ಲೆಲ್ಲರೂ ಸಭೆಯಲ್ಲಿ ಸೇರಿದ್ದೀರಾ. ಕಬ್ಬಿಣವನ್ನ ಕರಗಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಯುಧಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರಾವರಿಗೆ ಬಳಸ್ತಕ್ಕಂಥ ಡ್ಯಾಮ್ಗಳನ್ನ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಅದ್ರ ಗೇಟ್ಗಳಿರ್ಬೋದು, ಆ ಕಟ್ಟೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಇರತಕ್ಕಂಥ ಯಾವುದೇ ರೀತಿಯ ವಸ್ತು ಇರ್ಬೋದು, ಆ ಕಬ್ಬಿಣವನ್ನ ಬಳಸಿ ಅದರ ಮೂಲಕ ಏನು ಮಾಡಬಹುದು ಅಂತಕ್ಕಂಥದ್ದನ್ನ ಒಂದು ಕಬ್ಬಿಣದ ನಿಕ್ಷೇಪವನ್ನ ಮೊದಲು ಪತ್ತೆ ಹಚ್ಚಿದ ಏಷ್ಯಾ ಖಂಡದಲ್ಲೇನೆ, ಅದರಲ್ಲೂ ಅಲಗೂರಿನಲ್ಲಿರ್ತಕ್ಕಂಥ ಪಂಚವಾಡದ ಕೇರಿಯ ಆಚಾರಗಳು. ಇದು ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಂದು ಕಬ್ಬಿಣದ ನಿಕ್ಷೇಪವನ್ನ ಕಂಡಿಡಿದು ಆ ಕಬ್ಬಿಣದ ನಿಕ್ಷೇಪವನ್ನ ಬಳಸಲಿಕ್ಕೆ ಕಂಡಿಡ್ಕೊಟ್ಟಿರ್ತಕ್ಕಂಥವ್ರು ಆಚಾರ ಸಮುದಾಯಗಳು. ಅದೇ ರೀತಿ ಒಂದು ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದಂತ ಯಾವುದೇ ಒಬ್ಬ ರಾಜ ಇರ್ಬೋದು, ಯಾವುದೇ ಒಬ್ಬ ಸಾಮಂತ ಇರ್ಬೋದು, ಯಾವುದೇ ಒಬ್ಬ ಸಾಮ್ರಾಟ ಇರ್ಬೋದು, ಅವರ ಮಹಾರಾಣಿಯರು, ಅವರ ಯುವರಾಣಿಯರ ಮನಸ್ಸೂರೆ ಬಳ್ತಕ್ಕಂಥ ಒಂದು ಆಭರಣಗಳ ತಯಾರಿಕೆ ಇದೆಯಲ್ಲ, ಈ ಕರಕುಶಲ ವ್ಯವಸ್ಥೆಗಳಿದೆಯಲ್ಲ, ಈ ಆಭರಣದ ತಯಾರಿಕೆಯ ಕಸೂತಿ ಕೆಲಸಗಳಿದೆ. ಈ ಕಸೂತಿ ಕೆಲಸಗಳನ್ನ ಮೊಟ್ಟ ಮೊದಲು ಕಂಡು ಹಿಡಿದು ಅದರ ಮೂಲಕ ಇಡೀ ಅರಮನೆಯ ಒಂದು ಅಂದವನ್ನ ಹೆಚ್ಚಿದ್ದು, ಇಡೀ ಅರಮನೆಯ ರಾಣಿಯರಿಗೆ ಮನಸ್ಸೂರೆಗೊಳ್ಳುವಂತ ಕೆಲಸವನ್ನ ಮಾಡಿಕೊಟ್ಟಿದ್ದಾರಪ್ಪ ಅಂದ್ರೆ ಇದೇ ಆಚಾರ ಸಮುದಾಯ. ಇವತ್ತೇನಾಗಿದೆ ಅಂತಂದ್ರೆ ಈ ನಮ್ಮ ಆಚಾರಗಳ ಕೈಯಲ್ಲಿದ್ದಂತ, ಚಿನ್ನದ ಆಚಾರಗಳ ಕೈಯಲ್ಲಿದ್ದಂತ ಕುಲಕಸಬಿದೆಯಲ್ಲ, ಇದನ್ನ ಮಾರ್ವಾಡಿಗಳು ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದನ್ನ ರಾಜಸ್ಥಾನದವ್ರು ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಇವ್ರನ್ನ ಕೂಲಿ ಕೆಲಸಗಾರರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಈ ಕಸೂತಿ ಕೆಲಸ ಇದೆಯಲ್ಲ, ಈ ಕಸೂತಿ ಕೆಲಸ ಎಂತೆಂತ ಆಭರಣಗಳನ್ನ ಮಾಡಿ ಅವರನ್ನ ಅಂದ ಹೆಚ್ಚಿಸ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನ ಮಾಡಿಕೊಟ್ಟಂತವ್ರು ಇವರು. ಇದಲ್ದೇನೆ ವ್ಯವಸಾಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಕೊಡ್ಲಿ ಇರ್ಬೋದು, ಆರೆ ಇರ್ಬೋದು, ಸಂಖ್ಯೆ ಇರ್ಬೋದು, ಈಟಿ ಇರ್ಬೋದು, ಬರ್ಜಿ ಇರ್ಬೋದು, ಯಾವ ಹೆಸರನ್ನ ನೀವು ಹೇಳ್ತೀರಾ ಆ ಹೆಸರಿನ ಎಲ್ಲ ಆಯುಧಗಳ ಹಿಂದೆ ವಿಶ್ವಕರ್ಮ ಸಮಾಜದ ಶ್ರಮ ಇದೆ ಮತ್ತು ಬುದ್ಧಿ ಕೌಶಲ್ಯ ಇದೆ. ಅದ್ರ ಹಿಂದೆ ಇವ್ರ ಶ್ರಮ ಇದೆ, ಶ್ರಮದ ಜೊತೆಗೆ ಅದರ ಬುದ್ಧಿ ಕೌಶಲ್ಯ ಇದೆ. ಹಾಗಾಗಿ ಇಡೀ ಅನ್ನ ಬೆಳ್ಕೊಂಡು ತಿಂತಕ್ಕಂಥ, ಭೂಮಿಗೆ ನೇಗ್ಲಾಗ್ತಕ್ಕಂಥ, ಭೂಮಿಯನ್ನ ಬಾಯಿ ಬಿಡಿಸಿ ಅದನ್ನ ಪಾಯ ಆಗ್ತಕ್ಕಂಥ ಎಲ್ಲ ಪರಿಕರಗಳನ್ನ ನಿರ್ಮಾಣ ಮಾಡತಕ್ಕಂಥವ್ರು ಆಚಾರ್ಯರು, ಅರ್ಥಾತ್ ವಿಶ್ವಕರ್ಮ ಸಮಾಜ ಅಂತಕ್ಕಂಥದ್ದನ್ನು ನಾವು ನಿಸ್ಸಂದೇಹವಾಗಿ ಈ ಸಂದರ್ಭದಲ್ಲಿ ಒಪ್ಕೊಳ್ಬೇಕಾಗುತ್ತೆ. ಹಾಗೆ ನೀವು ಹೇಳ್ಕೊಂಡ್ರೆ ಒಂದು ಬಾಚಿ ಇಟ್ಕೊಂಡು, ಇನ್ನೇನು ಇಲ್ಲ ಇವ್ರ ಕೈಲಿ ಆಯ್ದ, ಬರೀ ಬಾಚಿ ಒಂದು ಇಟ್ಕೊಂಡು ಆ ಬಾಚಿ ಮುಖಾಂತರ ಒಂದು ಸುಂದರವಾದ ಅರಮನೆಯನ್ನ, ನಮಗೆ ಬೇಕಾದಂತ ಮನೆಯನ್ನ, ಅದು ಮನಿಕೊಳ್ಳೋ ಮಂಚ ಇರ್ಬೋದು, ಅದು ಕೂತ್ಕೊಳ್ಳೋ ಕುರ್ಚಿ ಇರ್ಬೋದು, ಅದು ಡೈನಿಂಗ್ ಟೇಬಲ್ ಇರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು, ಇವತ್ತು ಏನೇನು ನಮ್ಮ ಮನೆಯಲ್ಲಿ ಇದೆಯೋ ಅದೆಲ್ಲದರ ಹಿಂದೆ ಒಬ್ಬ ವಿಶ್ವಕರ್ಮ ಸಮಾಜದ ಶ್ರಮ ಮತ್ತು ಕೌಶಲ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಯಾರು ಮರೆಯಂಗಿಲ್ಲ. ಸೊ ಹಾಗಾಗಿ ತನ್ನದಲ್ಲದೇನೆ ಇವರೆಲ್ಲ ಉತ್ಪಾದನೆ ಮಾಡ್ತಾರೆ, ಅವ್ರ ಮನೇಲೆ ಒಂದು ಕುರ್ಚಿ ಇರಲ್ಲ ಕೂತ್ಕೊಳ್ಳೋಕೆ. ಅಂದ್ರೆ ಸಮಾಜಕ್ಕೆ ತ್ಯಾಗ ಮಾಡ್ತಕ್ಕಂಥ ಮನೋಭಾವ ಇದೆಯಲ್ಲ, ಇವರು ಸ್ವಾರ್ಥಕ್ಕೆ ಬದುಕಿಲ್ಲ ಯಾವತ್ತೂ. ಇವ್ರ ಮನೆಗಳಿಗೆ ಹೋದ್ರೆ ನೀವು ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿರಲ್ಲ, ಆದ್ರೆ ತುಂಬಾ ಚೆನ್ನಾಗಿರೋ ಡ್ರೆಸ್ಸಿಂಗ್ ಟೇಬಲ್ ನಮ್ಮ ಮನೆಗಳಲ್ಲಿ ಇರ್ತದೆ, ತುಂಬಾ ಚೆನ್ನಾಗಿರೋ ಡೈನಿಂಗ್ ಟೇಬಲ್ ನಮ್ಮ ಮನೆಗಳಲ್ಲಿ ಇರ್ತದೆ, ತುಂಬಾ ಚೆನ್ನಾಗಿರೋ ಮಂಚಗಳು ನಾವು ತಗೊಂಡೋಗಿರ್ತೀವಿ, ಆದ್ರೆ ಅವ್ರ ಮನೆಯಲ್ಲಿರಲ್ಲ. ಅಂದ್ರೆ ಸಮಾಜದಲ್ಲಿ ಸ್ವಾರ್ಥಕ್ಕೆ ಬದುಕ್ತಿರ್ತಕ್ಕಂಥ ಜನ, ಸ್ವಾರ್ಥ ಇಲ್ಲದ ನಿಸ್ವಾರ್ಥವಾಗಿ ಬದುಕಿ ಸಮಾಜವನ್ನ ಚೆನ್ನಾಗಿರ್ತಕ್ಕಂಥ ಜನ ಯಾರಾದ್ರೂ ಇದಾರೆ ಅಂತಂದ್ರೆ, ಇನ್ನೊಬ್ಬರ ಖುಷಿಗೆ ಬದುಕ್ತಾ ಇರ್ತಕ್ಕಂಥ ಜನ ಯಾರಾದ್ರೂ ಇದಾರೆ, ಅದನ್ನ ತ್ಯಾಗ ಮಾಡಿ ಅಂತಂದ್ರೆ ಅವರು ವಿಶ್ವಕರ್ಮ ಸಮಾಜ ಅಂತಕ್ಕಂಥದ್ದನ್ನ ಇಲ್ಲಿ ಕೂತಿರ್ತಕ್ಕಂಥ ಜನರಿಗೆ ನಾನೇನು ಕೂಸಿ ಹೊಡೆಯಕ್ಕೆ, ಓಲೈಸ್ಕೊಳ್ಳಕ್ಕೆ ನಾನು ಹೇಳ್ತಾ ಇಲ್ಲ, ವಾಸ್ತವ ಸತ್ಯವನ್ನಷ್ಟೇ ನಾನು ಹೇಳ್ತಾ ಇರೋದು. ವಾಸ್ತವವಾದಂತ ಸತ್ಯ ಇದೆಯಲ್ಲ, ಇದನ್ನ ಮಾತ್ರ ನಾನು ನುಡಿತಾ ಇರೋದು. ಸೊ ಹಾಗಾಗಿ
ಈ ಸಮಾಜ ತನ್ನ ಸ್ವಾರ್ಥಕ್ಕಲ್ದನೆ ಸಮಾಜದ ಸ್ವಾಸ್ಥ್ಯಕ್ಕೆ, ಸಮಾಜದ ಅಭ್ಯುದಯಕ್ಕೆ, ಸಮಾಜದ ಏಳಿಗೆಗೆ ಬದುಕಿರ್ತಕ್ಕಂಥ ಒಂದು ಸಮಾಜ ಇದೆ ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ, ಆಚಾರದ ಸಮಾಜ. ಹಾಗಾಗಿ ನಾವು ಈ ಸಮಾಜದ ಋಣವನ್ನ ನಾವು ಯಾವುದೇ ಕಾರಣದಿಂದ ತೀರಿಸ್ಲಿಕ್ಕಾಗಲ್ಲ. ಆ ಕಾರಣಕ್ಕಾಗಿ ನಾನು ವಿಶ್ವಕರ್ಮ ಸಮಾಜಕ್ಕೆ ತುಂಬಾ ಒಂದು ಗೌರವಪೂರ್ವಕವಾಗಿ, ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ. ಇಡೀ ಯಾವ ಸಮಾಜದ ಜನರು ಕೂಡ ಇಷ್ಟೊಂದು ಒಗ್ಗಟ್ಟಾಗಿ ಇಂಥದ್ದೊಂದು ಆಚರಣೆಗೆ ಬರಲ್ಲ ಅಂತ ಹೇಳಿ ಬಹಳ ಜನ ಮಾತಾಡ್ತಾ ಇದ್ರು. ನಿಜ. ಯಾಕೆ ಹೀಗಾಗಿದೆ ಅಂತಂದ್ರೆ, ಯಾಕೆ ನಿಮ್ಮಲ್ಲಿ ಒಂದು ರಚನಾತ್ಮಕವಾದಂತ ಒಗ್ಗಟ್ಟು ತಂತಾನೆ ಸೃಷ್ಟಿಯಾಗಿದೆ. ಇಲ್ಲಿ 10 ಸಂಘ ಸಂಸ್ಥೆಗಳನ್ನ ಕಟ್ಟಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ. ಆದ್ರೆ 10 ಸಂಘ ಸಂಸ್ಥೆಗಳು ಒಂದ್ ಸಂಘನೂ ಕಟ್ಟಕ್ ಆಗ್ತಾ ಇರಲಿಲ್ಲ. ಒಂದ್ ಸಂಘ ಕಟ್ಟಷ್ಟರಲ್ಲಿ ಇನ್ನೊಬ್ಬ ಯಾರೋ ಕುಳ್ಳೆ ಕಿರುವ, ಇನ್ನೊಬ್ಬ ಯಾರೋ ಬೆಂಕಿ ಕಿರುವ, ಇನ್ನೊಬ್ಬ ಯಾರೋ ತಂದಿ ಕಿರುವ, ಅದೆಲ್ಲ ಹೊಡೆದೋಗ್ತಾ ಇತ್ತು. ಆದ್ರೆ ತುಂಬಾ ಜನರು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಪರಿಶ್ರಮದಿಂದ, ಕುಮಾರಣ್ಣವ್ರು ಇರ್ಬೋದು, ಮಹೇಶ್ ಅವರು ಇರ್ಬೋದು, ನಮ್ಮ ಇವ್ರು ಇರ್ಬೋದು, ಶಿವರುದ್ರಾಚಾರ್ಯ ಇರ್ಬೋದು, ಇವರೆಲ್ಲರ ಪರಿಶ್ರಮದಿಂದ ಒಂದು ಸಂಘ ಕಟ್ಕೋಬೇಕು ಅಂತಕ್ಕಂಥ ವಿಚಾರ ನಮ್ ಗಮನಕ್ಕೂ ಬಂತು. ನಮ್ ಗಮನಕ್ಕೆ ಬಂದಾಗ ನಾವು ಅವ್ರಿಗೆ ಹೇಳಿದ್ವಿ, ಗೈಡ್ ಮಾಡಿದ್ವಿ. ನೋಡಿ, ಸಂವಿಧಾನಾತ್ಮಕವಾಗಿ ನಾವು ಸಂಘಟನೆ ಇದ್ರೆ ಮಾತ್ರ, ರಚನಾತ್ಮಕವಾದಂತ ಸಂಘಟನೆಗಳಿದ್ರೆ ಮಾತ್ರ ಏನಾದ್ರೂ ಮಾಡಕ್ ಸಾಧ್ಯ ಅಂತ ಹೇಳಿ ನಾವು ಅವ್ರಿಗೆ ಪೂರ್ತಿ ಏನ್ ಬೇಕಾದ್ರೆಲ್ಲ ಗೈಡ್ ಮಾಡಿದ್ವಿ. ಗೈಡ್ ಮಾಡೋದ್ರ ಜೊತೆಗೆ ಒಂದು ಬೈಲ ತಂದು ಕೊಟ್ವಿ. ಆ ಬೈಲವನ್ನ ನಾವು ರಿಜಿಸ್ಟರ್ ಮಾಡಿ ವಿಶ್ವಕರ್ಮ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದು ಒಂದು ಸಂಘವನ್ನ ರಿಜಿಸ್ಟರ್ ಮಾಡಿದ್ವಿ. ಆ ಸಂಘದ ಮೂಲಕ ಚಟುವಟಿಕೆಗಳು ನಡೆದೇ ಇರ್ಬೋದು, ಆದ್ರೆ ರಚನಾತ್ಮಕವಾದ ಸಂಘಟನೆ ಇದೆ, ಸಶಕ್ತವಾದಂತ ಸಂಘಟನೆ ಇದೆ. ಈ ಸಂಘಟನೆ ಮಾತ್ರ ಈ ಸಮಾಜವನ್ನು ಒಗ್ಗೂಡಿಸ್ಲಿಕ್ಕೆ ಸಾಧ್ಯ. ಅದರಲ್ಲೂ ಯಾವ ರೀತಿಯ ಸಂಘಟನೆ ಇರಬೇಕು ಅಂದ್ರೆ ಸ್ವಾರ್ಥ ರಹಿತವಾದಂತ ಸಂಘಟನೆ ಇರಬೇಕು. ಸ್ವಾರ್ಥ ಇಟ್ಕೊಂಡು ನಾವೇನ್ ಮಾಡಿದ್ರು ಯಾರೋ ಸಂಘಟನೆ ಆಗಕ್ಕಾಗಲ್ಲ. ಸ್ವಾರ್ಥ ರಹಿತವಾದಂತ ಸಂಘಟನೆಯಿಂದ ಮಾತ್ರ ಈ ರೀತಿಯ ಒಂದು ಪಾಲ್ಗೊಳ್ಳುವಿಕೆಯನ್ನ, ಈ ರೀತಿಯ ಒಂದು ಸಮಾಗಮನವನ್ನ ಕಾಣ್ಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಸಶಕ್ತವಾದಂತ ಸಂಘಟನೆಯನ್ನ ಆಗಿರ್ತಕ್ಕಂಥ ಈ ಸಮಾಜಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅನೇಕ ವಿಚಾರಗಳನ್ನ ನಮ್ಮ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮತ್ತೆ ನಾನು ಇದಕ್ಕೆ ಪುರಾಣಕ್ಕಾಗಲಿ, ಆದಿ ದ್ವಾಪರ ಯುಗದಲ್ಲಿ, ಬೇರೆ ಬೇರೆ ಯುಗದಲ್ಲಿ ನಾವು ಹೋಗ್ಲಿಕ್ಕೆ, ಆದ್ರೆ ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಒಂದು ಕಬ್ಬಿಣದ ನಿಕ್ಷೇಪ, ಅದಿರಿದ್ದಂತ ಒಂದು ನಿಕ್ಷೇಪವನ್ನ ಪತ್ತೆ ಮಾಡ್ತಾರೆ. ಆ ಪತ್ತೆ ಮಾಡೋದರ ಮೂಲಕ ಇಡೀ ಏಷ್ಯಾ ಖಂಡದಲ್ಲಿ ಸಮುದಾಯದ ಕಾರ್ಯವೈಖರಿಗಳನ್ನು ನೆನಪಿಸಿಕೊಳ್ಳಿಕ್ಕೆ ಮತ್ತು ಆ ಸಮುದಾಯದ ಒಂದು ಪರಂಪರೆ ಇತಿಹಾಸವನ್ನ, ಮುಖ್ಯವಾಗಿ ಪರಂಪರೆ ಮತ್ತು ಇತಿಹಾಸವನ್ನ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಸರ್ಕಾರ ಈ ಒಂದು ಆಚರಣೆಯನ್ನ ಜಾರಿ ಮಾಡಿದೆ. ಸ್ನೇಹಿತರೆ,